ಸಾಮಾಜಿಕ ವಿಧಾನಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಈ ಗ್ರಾಮ ಪಂಚಾಯತಿಯ ಸದಸ್ಯರೇ ಸದಸ್ಯರೇ ಹಾಗೂ ಹಿರಿಯರೇ. ಸೊ ಪ್ರತಿ ವರ್ಷ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ಸೊ ಯಾವೆಲ್ಲ ಕಾಮ ಅನುಷ್ಠಾನಗೊಂಡಿವೆ ಮತ್ತು ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಳು ಏನು ಖರ್ಚಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಸೊ ತಮ್ಮ ಮುಂದೆ ಮನ್ನಣೆ ಮಾಡೋಕ್ಕೋಸ್ಕರವಾಗಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಏರ್ಪಡಿಸಲಾಗಿದೆ ಅಂತಕ್ಕಂಥದ್ದು. ಈಗಾಗಲೇ ನಮ್ಮ ಈ ಪರಿಶೋಧನಾ ತಂಡ 6 ದಿನ ಕಾಲಾವಧಿಯಲ್ಲಿ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸೊ ಯಾವೆಲ್ಲ ಕಾಮ ಅನುಷ್ಠಾನಗೊಂಡಿವೆ, ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಳು ಏನು ಖರ್ಚಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ನಾವು ಕಲೆ ಹಾಕಿರ್ತಕ್ಕಂಥದ್ದು. ಸೊ ಇವತ್ತೇ ನಮ್ಮ ಮುಂದೆ ನಿಮ್ಮ 2023-24ನೇ ಸಾಲಿನಲ್ಲಿ ಸೊ ಯಾವೆಲ್ಲ ಕಾಮ ಅನುಷ್ಠಾನಗೊಂಡಿವೆ, ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಳು ಏನು ಹಣ ಖರ್ಚಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ಈಗ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಮಂಡನೆ ಮಾಡಿದ ನಂತರ ತಾವೇನಾದರೂ ಇಡೀ ಗ್ರಾಮ ಪಂಚಾಯತಿಯಲ್ಲಿ ಇನ್ನೂ ದೀರ್ಘಕಾಲ ಬಾಳಿಕೆ ಬರತಕ್ಕಂಥ ಕಾಮಗಳು ಸೃಜನಾತ್ಮಕವಾಗಿ ಮಾಡಬೇಕಾಗಿದೆ. ಏನಾದರೂ ಮಾಹಿತಿ ಇದ್ದರೆ ತಾವು ಸಲಹೆ ಮತ್ತು ಸೂಚನೆ ಖಂಡಿತವಾಗಿ ಕೊಡ್ಬೋದು ಅಂತಕ್ಕಂಥದ್ದು. ಸೊ ಅದನ್ನು ನೀವೇನು ಸಲಹೆ ಕೊಡ್ತೀರಿ ಆ ಸಲಹೆಗಳನ್ನ ವರದಿಯಲ್ಲಿ ದಾಖಲಿಸಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಅಥವಾ ಇನ್ನೂ ಏನೋ ಬೇರೆ ಮಾಹಿತಿ ಇದ್ರೆ, ಇಲ್ಲ ಸರ್ ಈ ಥರ ಒಂದು ಮಾಹಿತಿ ಕೊಟ್ಟರೆ ಈ ಕೆಲಸ ಇನ್ನೂ ಅಚ್ಚುಕಟ್ಟಾಗುತ್ತೆ, ಸೊ ಸಾರ್ವಜನಿಕರಿಗೆ ಉಪಯುಕ್ತ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದ್ರೂ ಕೂಡ ಖಂಡಿತವಾಗಿ ತಾವು ನಮಗೆ ಸಲಹೆಗಳನ್ನ ಕೊಡ್ಬೋದು ಅಂತಕ್ಕಂಥ ಮಾತಾಡ್ತಾ ನಮ್ಮ ಸಿಬ್ಬಂದಿ ನರೇಗಾದಲ್ಲಿ ಯಾವ ಅನುಷ್ಠಾನಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ ಕೇಳ್ತೀವಿ. ಬರ್ರಿ 1/4/2023ರಿಂದ 31/3/2024ವರೆಗೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಆದಂತಹ ಎಲ್ಲಿರಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುಷ್ಠಾನಗೊಂಡ ಕಾಮಗಾರಿಗಳನ್ನು ಸಭೆ ಮುಂದೆ ಮಂಡಿಸುತ್ತಿದ್ದೇವೆ. ಮೊದಲನೇದಾಗಿ ಕಕ್ಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ 1,54,840 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಾಹೇಬ್ಗೌಡ ಗೌಡಪ್ಪಗೌಡ ಬಿರಾದರ್ ಇವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 45,504 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹಸನ್ ಸಾಬ್ ಜೈವುದ್ದೀನ್ ಸಾಬ್ ಬಾಗ್ವಾನಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 45,504 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗಮ್ಮ ಇಂಜಿಯವರ ಮನೆ ನಿರ್ಮಾಣ 14,432 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಚಂದ್ರಭಾಗವ ಇಂಜಿಯವರ ಮನೆ ನಿರ್ಮಾಣ 14,432 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಯಶ್ರೀ ಓತಿಯಾಳಿಯವರ ಮನೆ ನಿರ್ಮಾಣ 14,432 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಭೀಮಣ್ಣ ತಳವಾರಿಯವರ ಹೊಲದಲ್ಲಿ ಬದು ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಯಮನಪ್ಪ ತಳವಾರಿಯವರ ಹೊಲದಲ್ಲಿ ಬಸಿಗಾಲು ನಿರ್ಮಾಣ 40,764 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರಜಾಕ್ ಸಾಬ್ ಚರ್ಮೂರಿಯವರ ಹೊಲದಲ್ಲಿ ಬಸಿಗಾಲು ನಿರ್ಮಾಣ 44,872 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಈರಣ್ಣ ಮೇಳಕುಂಜಿಯವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 39,816 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರಹಿಮಾನ್ ಬಾಗ್ವಾನಿಯವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 37,920 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬಾಬು ಬಾಗ್ವಾನಿಯವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 43,608 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸದಾಶಿವ ಬೈರೂಡಿಯವರ ಹೊಲದಲ್ಲಿ ಬದು ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸದಾಶಿವ ರುಕ್ಮಣ್ಣ ಬೈರೂಡಿಯವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿದ್ದರಾಮ್ ದತ್ತರಿಯವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 20,856 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶಿವಶರಣ ಬೈರೂಡಿಯವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 18,960 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಧರ್ಮಣ್ಣ ಸಿಂಗಿಯವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ವಿಠಲ್ ಕಾವಂಟಿಯವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 32,272 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸುಭಾಷ್ ಸರಂಡಿಯವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 26,544 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಿಂಗಪ್ಪ ಶಿವಪ್ಪ ತಳವಾರಿಯವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 24,648 ರೂಪಾಯಿ. ಭೀಮ್ಶಿ ತಳವಾರಿಯವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 26,544 ರೂಪಾಯಿ. ಬಾಗಣ್ಣ ಮೇಳಕುಂದಿಯವರ ಹೊಲದಲ್ಲಿ ಬದು ನಿರ್ಮಾಣ 26,544 ರೂಪಾಯಿ.
ಸಿದ್ದಪ್ಪ ಸಿಂಗಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 39,816 ರೂಪಾಯಿ. ಸಾಹೇಬ್ಗೌಡ ನಾನಾಗೌಡ ಬಿರಾದರ್ ಅವರ ಹೊಲದಲ್ಲಿ ಬಸಿಗಾಲುವೆ 43,608 ರೂಪಾಯಿ. ಬಿಂದುಗೌಡ ಬಿರಾದರ್ ಇವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 39,816 ರೂಪಾಯಿ. ಹರಿಲಾಲ್ ಸೂರು ಪವಾರ್ ಇವರ ಹೊಲದಲ್ಲಿ ಬಸಿಗಾಲುವೆ 17,044 ರೂಪಾಯಿ. ಲೋಕು ಗೀರು ಪವಾರ್ ಇವರ ಹೊಲದಲ್ಲಿ ಬದು ನಿರ್ಮಾಣ 20,856 ರೂಪಾಯಿ. ತಾರು ಚಾಪು ಚೌಹಾಣ್ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 24,544 ರೂಪಾಯಿ. ಅಪ್ಪು ನಾಯ್ಕ ಅವರ ಹೊಲದಲ್ಲಿ ನಿರ್ಮಾಣ 28,440 ರೂಪಾಯಿ. ಹನುಮಂತ ಸೂರ್ಯಪ್ಪ ಚೌಹಾಣ್ ಇವರ ಹೊಲದಲ್ಲಿ ಬದು ನಿರ್ಮಾಣ 24,540 ರೂಪಾಯಿ. ಯಲ್ಲಪ್ಪ ರಾಮಣ್ಣ ಪೂಜಾರಿ ಅವರ ಹೊಲದಲ್ಲಿ ಬದು ನಿರ್ಮಾಣ 26,540 ರೂಪಾಯಿ. ಸಿದ್ದಪ್ಪ ಮಲ್ಲಪ್ಪ ವಾಲಿಕಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 41,712 ರೂಪಾಯಿ. ಲಕ್ಕಪ್ಪ ಬಸಪ್ಪ ಕೋಲ್ಪುರಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 47,400 ರೂಪಾಯಿ. ಮಲ್ಲಮ್ಮ ಬಸವರಾಜ್ ಬಮ್ಮನಹಳ್ಳಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 43,608 ರೂಪಾಯಿ. ಹನುಮಂತ ಹೂಗಾರಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 22,440 ರೂಪಾಯಿ. ಶಾನಾಬಾಯಿ ಚನ್ನಬಸಪ್ಪ ಹಳಸ್ಕೊಳ್ಳಿ ಅವರ ಬದು ನಿರ್ಮಾಣ 24,645 ರೂಪಾಯಿ. ಕೆಂಚಪ್ಪ ಜಪ್ಪಳ್ಳಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 28,440 ರೂಪಾಯಿ. ಮಲ್ಲಪ್ಪ ಬಳ್ಳಪ್ಪ ಹೊಲದಲ್ಲಿ ನಿರ್ಮಾಣ 28,440 ರೂಪಾಯಿ. ಜಲಾರಿ ಕಿಶೂರಪ್ಪ ಹೂಗಾರಿ ಅವರ ಹೊಲದಲ್ಲಿ ನಿರ್ಮಾಣ 34,128 ರೂಪಾಯಿ. ಕುಂಡ್ಲಿ ರೂಕೋಟಿ ರಾಕೋಡಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 39,816 ರೂಪಾಯಿ. ಧನ್ಸಿಂಗ್ ತೋಮೂರ್ ಇವರ ಜಮೀನಲ್ಲಿ ಬಸಿಗಾಲುವೆ ನಿರ್ಮಾಣ 24,648 ರೂಪಾಯಿ. ಕಿಸನ್ ರಾಮಚಂದ್ರ ರಾಕೋಡಿ ಅವರ ಹೊಲದಲ್ಲಿ ಬಸಿಗಾಲುವೆ ನಿರ್ಮಾಣ 32,232 ರೂಪಾಯಿ. ಭೀಮಣ್ಣ ಆಳ್ಗಿಯವರ ಹೊಲದಲ್ಲಿ ಹೊಲದಿಂದ ಭೀಮಾಶಂಕರ್ ರಾಮನಹಳ್ಳಿ ಅವರ ಹೊಲದವರಿಗೆ ರಸ್ತೆ ನಿರ್ಮಾಣ 22,120 ರೂಪಾಯಿ. ನಾನಗೌಡ ಯವಂತಿಗಿ ಅವರ ಹೊಲದಿಂದ 26,544 ರೂಪಾಯಿ. ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಜನತಾ ಹೈಟೆಕ್ ಶೌಚಾಲಯ ನಿರ್ಮಾಣ 6,320 ರೂಪಾಯಿ. ಸರ್ಕಾರಿ ಉರ್ದು ಕನ್ನಡ ಗಂಡು ಮಕ್ಕಳ ಶಾಲೆ ಕಪ್ಪಮೇಲಿ ಹೈಟೆಕ್ ಶೌಚಾಲಯ 63,200 ರೂಪಾಯಿ. ಸರ್ಕಾರಿ ಉರ್ದು ಹೆಣ್ಣು ಮಕ್ಕಳ ಶಾಲೆ ಕಪ್ಪಮೇಲಿ ಹೈಟೆಕ್ ಶೌಚಾಲಯ 33,180 ರೂಪಾಯಿ. ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಕಪ್ಪಮೇಲಿ ಹೈಟೆಕ್ ಶೌಚಾಲಯ 12,640 ರೂಪಾಯಿ. ಅಶೋಕ್ ಗಾಡ್ಗೇರಿ ಅವರ ಹೊಲದ ಹತ್ತಿರ ಸರ್ಕಾರಿ ಹಳ್ಳಕ್ಕೆ ಹೂಳು ತೆಗೆಯುವುದು 15,168 ರೂಪಾಯಿ. ಸಿದ್ದಪ್ಪ ಹಳೆಕೋಳಿ ಅವರ ಹೊಲದಿಂದ ಸರ್ಕಾರಿ ಹಳ್ಳಕ್ಕೆ ಹೂಳು ತೆಗೆಯುವುದು ಮತ್ತು ಚೆಕ್ ಡ್ಯಾಮ್ ನಿರ್ಮಾಣ 13,272 ರೂಪಾಯಿ. ಗೋಳಪ್ಪ ಬಡದಾಳಿ ಅವರ ಹೊಲದ ಹತ್ತಿರ ಸರ್ಕಾರಿ ಹಳ್ಳಕ್ಕೆ ಹೂಳು ತೆಗೆಯುವುದು 26,544 ರೂಪಾಯಿ. ಶ್ರೀಶೈಲ್ ಸಂಬಾಯಿ ಅವರ ಹೊಲದ ಹತ್ತಿರ ಸರ್ಕಾರಿ ಹಳ್ಳಕ್ಕೆ ಹೂಳು ತೆಗೆಯುವುದು 24,900 ರೂಪಾಯಿ. ಶಿವಶಂಕರ್ ದಶವಂತಿ ಅವರ ಹೊಲದಿಂದ ಯಲ್ಲಾಲಿಂಗ ದಶವಂತಿ ಅವರ ಹೊಲದವರಿಗೆ ಸರ್ಕಾರಿ ಹಳ್ಳಕ್ಕೆ ಹೂಳು ತೆಗೆಯುವುದು 43,608 ರೂಪಾಯಿ. ಮತ್ತು ನರೇಗಾ ಯೋಜನೆಯಲ್ಲಿ 29,448 ರೂಪಾಯಿ ಒಟ್ಟು ಕಾಮಗಾರಿಗಳಿಗೆ ಒಟ್ಟು ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಇವರಿಗೆ ಸಿದ್ದಂಥ 1245 ಮೊತ್ತವನ್ನು 3,144 ವಸೂಲಾತಿಗೆ ಶಿಫಾರಸು ಮಾಡಲಾಗಿದೆ. ಕಿರಣ್ ಮಸಬಿನಾಳ್ ಈ ವ್ಯಕ್ತಿ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಯಾಗಿದ್ದು ಈತಾಗಿ ಬಿದ್ದಿರುವಂತಹ 3,792 ಮೊತ್ತವನ್ನು ವಸೂಲಾತಿಗೆ ಶಿಫಾರಸು ಮಾಡಲಾಗಿದೆ. ಸಿದ್ದಪ್ಪ ನಿಂಗಪ್ಪ ಮಚ್ಚಿಕಾಳಿ ಅವರು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾರಂತ ಮಾಹಿತಿ ಪಟ್ಟಿದ್ದು ಇವರಿಗೆ ಬಿದ್ದಿರುವಂತಹ ಸದರಿ ಮೊತ್ತವನ್ನು ವಸೂಲಾತಿಗೆ ಶಿಫಾರಸು ಮಾಡಲಾಗಿರುತ್ತದೆ. ಯೋಜನೆ 1/4/2023 ರಿಂದ 31/3/2024
ಅವರಿಗೆ ಏನು ಅನುಷ್ಠಾನಗೊಂಡಂತಹ ಒಂದು ಕಾರ್ಯಕ್ರಮ ಇದು ಚಟುವಟಿಕೆಗಳಾಗಿರ್ಬೋದು, ಕಾಮಗಾರಿಗಳಾಗಿರ್ಬೋದು, ಇವುಗಳನ್ನು ನಾನು ಸಭೆಯ ಮುಂಚೆ ಮಂಡಿಸುತ್ತಿದ್ದೇನೆ. ಕುಡಿಯುವ ನೀರಿಗಾಗಿ ಒಟ್ಟು 40 ಚಟುವಟಿಕೆಗಳಿಗೆ 22,98,949 ರೂಪಾಯಿ ಕುಡಿಯುವ ನೀರಿಗಾಗಿ ಖರ್ಚಾದಂತಹ ಒಂದು ಮೊತ್ತವಾಗಿರುತ್ತದೆ. ಬೀದಿ ದೀಪಗಳಿಗಾಗಿ ಒಟ್ಟು 4 ಚಟುವಟಿಕೆಗಳಿಗೆ 22,65,284 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಇನ್ನು ಇತರೆ ಖರ್ಚಿನ ವಿವರ ಒಟ್ಟು 8 ಚಟುವಟಿಕೆಗಳಿಗೆ 4,40,69 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಇನ್ನು ಕಾಮಗಾರಿಗಳು ಒಟ್ಟು 4 ಕಾಮಗಾರಿಗಳು ಆರ್ಮೇಲ್ ತಾಲೂಕಿನ ಕಟ್ಟಮೇಲಿ ಗ್ರಾಮದ ಸರ್ಕಾರಿ ಉರ್ದು ಶಾಲೆಗೆ ಬಣ್ಣ ಹಚ್ಚುವುದು 48,000 ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಆರ್ಮೇಲ್ ತಾಲೂಕಿನ ಕಟ್ಟಮೇಲಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಕಟ್ಟಡ ಸೇರಿ 1,43,045 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಅಂಬೇಡ್ಕರ್ ಸರ್ಕಲ್ ಅಭಿವೃದ್ಧಿಪಡಿಸುವುದು 1,43,683 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಚಟ್ನಾ ಗ್ರಾಮದ ಡಾಂಬರ್ ರಸ್ತೆಯಿಂದ ಜಟ್ಟಿಂಗಾಯ ದೇವಸ್ಥಾನದವರೆಗೆ ಗರಸು ರಸ್ತೆ ಹಾಕುವುದು 37,141 ರೂಪಾಯಿ. ಒಟ್ಟು 4 ಕಾಮಗಾರಿಗಳಿಗೆ 3,71,869 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುತ್ತದೆ. ಇಷ್ಟೇನಪ್ಪ ಅಂತಂದ್ರೆ ಈ 15ನೇ ಹಣಕಾಸು ಮತ್ತು ನರೇಗಾ ಯೋಜನೆಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳು ಇಷ್ಟಾಗಿರುತ್ತದೆ. ಪಟೇಲ್ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕ ಸಿಬ್ಬಂದಿ ಗ್ರಾಮ ಸಂಪನ್ಮೂಲ ಸೇವಾ ಸಿದ್ದು ಅಂತೇಳಿ ನಾನು ವಿಜಯಪುರ ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ಡೆಪ್ಯೂಟ್ ಆಗಿರೋದ್ರಿಂದ ರಾಜಮಂಡ್ರಿ ತಾಲೂಕಿಗೆ 7 ಪಂಚಾಯತಿ ವಿಸಿಟ್ ಮಾಡಕ್ಕೆ ಕೊಡ್ತಿದ್ದೀನಿ ಅಷ್ಟೇ. ಮತ್ತು ಏನಾದರೂ ಮಾಹಿತಿ ಹೇಳ್ಬೋದು. ಸೊ ಇಲ್ಲಿವರೆಗೆ ನರೇಗಾ ಯೋಜನೆಯಲ್ಲಿ ಯಾವ ಕ್ರಮ ಅನುಷ್ಠಾನಗೊಂಡಿವೆ ಅಂತಕ್ಕಂಥ ಮಾಹಿತಿ ಅಂತ ಮುಂದೆ ಮಂಡನೆ ಮಾಡಿದ್ದಾರೆ. ಸೊ ಇವಾಗ ಏನಾದರೂ ಮಾಹಿತಿ ಹೇಳ್ಬೋದು ಅಂತಕ್ಕಂಥ. ಸೊ ಇಲ್ಲಂದರೆ ಈ ಗ್ರಾಮ ಸಭೆನ ಗೊತ್ತಾಗ್ಬೋದು ಅಂತ. ಗ್ರಾಮ ಸಭೆ ಅಂದರೆ ಬೇರೆ ಇರ್ತಾರೆ. ಸೊ ಈಗ ಎಕ್ಸಾಮ್ ಇಟ್ಟಿರ್ತಾರೆ ಸರ್ ಹುಡುಗಿದ್ದಾರೆ. ಸೊ ಅದೆಲ್ಲ ಸ್ಕೂಲ್ ಇರೋದು ಈಗ ಪಂಚಾಯತ್ ಅಧ್ಯಕ್ಷರು ಇರ್ತಾರಲ್ಲ ಸೊಸೈಟಿ, ಅದು ನಿಮ್ಮ ಬಾಡಿ ಒಂದು ಪಂಚಾಯತ್ ಬೇರೆ ಇರ್ತಾರೆ. ಸೊ ಅವ್ರಿಗೆ ಸೊಸೈಟಿಗೆ ಏನು ಮಾಡಬೇಕಾದ್ರೆ ಅಥವಾ ಊರು ಹಿರಿಯರಂತ ಅಧ್ಯಕ್ಷ ಮಾಡ್ಕೊಂಡಿದ್ದೀವಿ. ಅಲ್ಲ ಅದೇ ನಿಮ್ಮ ಪಂಚಾಯತ್ ಅಧ್ಯಕ್ಷ ನಮ್ಮ ಆಗಿರೋ ಗ್ರಾಮ ಅಧ್ಯಕ್ಷ ಆಗಿದೆ. ಇದಕ್ಕೆ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ನಮ್ಮ ವ್ಯವಸ್ಥೆ ಎಕ್ಸಾಮ್ ಇಟ್ಟಿದ್ದಾರೆ. ಹಾಗೆ ಬರ್ರಿ ಸರ್.